ಹೇ ಗಾಯ್ಸ್ ವೆಲ್ಕಮ್ ಟು ಡೇ ಒನ್ ಆಫ್ ಮೈ ಕ್ಯೂಬಿಕಲ್ ಸ್ಟೋರೀಸ್. ಇವತ್ತಿಂದ 1 ವೀಕ್ ಫುಲ್ ಆಫೀಸ್ ಡೈರೀಸ್ ಆಗಿರುತ್ತೆ ಬಿಕಾಸ್ ಇಟ್ಸ್ ಆಫೀಸ್ ವೀಕ್. ಆಫೀಸ್ ವೀಕಲ್ಲಿ ಕಷ್ಟ ಕೆಲಸ ಅಂದರೆ 3:30ಗೆ ಎದ್ದೊಳೋದು. ನಾನು ಮಾತ್ರ ಅಲ್ಲ, ಪಾಪ ನಮ್ಮಮ್ಮನೂ ಎದ್ದು ನನಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾರೆ. ಮಾಡಿಕೊಟ್ಟು ಸುಮ್ಮನೆ ಹೋಗಿ ಮಲ್ಕೊಳ್ಳೋಣ ಅಂತಿಲ್ಲ, 4 ಗಂಟೆಗೆ ಮಿಷಿನ್ ಹಾಕಬೇಕು ಅನ್ನೋ ನೆಸೆಸಿಟಿ ಆದರೂ ಏನಿತ್ತು ಗೈಸ್. ನಮ್ಮಮ್ಮ ಮಾತ್ರ ಹಿಂಗ, ಇಲ್ಲ ಎಲ್ಲರಮ್ಮನೂ ಹಿಂಗೇನಾ. ಆಮೇಲೆ ನಾನು ರೆಡಿಯಾಗಿ ಸ್ವಲ್ಪ ಹೊತ್ತು ಕೂತಿದ್ದೆ. ಇವತ್ತು ಸ್ವಲ್ಪ ಕ್ಯಾಬ್ ಲೇಟಾಗೇ ಬಂತು. ಆ ಲೇಟಾಗಿರೋ ಗ್ಯಾಪಲ್ಲಿ ಪಾರ್ಸಲ್ನ ಅನ್ಬಾಕ್ಸ್ ಮಾಡೋಣ ಅಂತ ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಏನಿಲ್ಲ, ಇದೊಂದು ಫೇಸ್ ವಾಶು. ಇದ್ರ ರಿವ್ಯೂನ ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಯೂಶಲಿ ನಂಗೆ 4:30 ಆರ್ 4:40 ಬಂದುಬಿಡುತ್ತೆ. ಇವತ್ತು 5 o'clock ಬಂತು. 5 o'clockಲ್ಲೂ ಟ್ರಾಫಿಕಲ್ಲಿ ನಾವು 6 o'clock ರೀಚ್ ಆದ್ವಿ. ಅಲ್ಲಿ ನನ್ನ ಕೊಲೀಗ್ ಆಲ್ರೆಡಿ ವೇಟ್ ಮಾಡ್ತಿದ್ರು. ಹೋಗಿದ ತಕ್ಷಣ ಲಾಗಿನ್ ಮಾಡಿ, ಸೊ ಕಾಫಿ ಈಸ್ ಮ್ಯಾಂಡೇಟ್ರಿ, ಇಲ್ಲಾಂದರೆ ನಿದ್ದೆ ಹೋಗಲ್ಲ. ಕಾಫಿ ಏನೋ ತೊಗೊಂಡೆ, ಬಟ್ ಸಿಕ್ಕಾಬಟ್ಟೆ ಲೈಟಾಗಿ ಬಂತು. ನನಗೂ ಹಾಲ್ಗೂ ತುಂಬಾ ದೂರ. ನನಗೆ ಫುಲ್ ಸ್ಟ್ರಾಂಗ್ ಇರಬೇಕು ಕಾಫಿ ಅಂದರೆ. ಸೊ ಅದನ್ನ ವೇಸ್ಟ್ ಮಾಡೋಕ್ಕೆ ಮನ್ಸು ಬರಲಿಲ್ಲ, ಅಂದರೂ ವೇಸ್ಟ್ ಮಾಡಿದೆ, ನನಗೆ ಕುಡಿಯೋಕ್ಕಾಗಲಿಲ್ಲ. ಬೇರೆ ತೊಗೊಂಡು ಕುಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ ನೆಕ್ಸ್ಟು ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಕೆಳಗೆ ಬಂದು ನೋಡ್ತೀನಿ, ಸಿಕ್ಕಾಬಟ್ಟೆ ಚಳಿ. ನಾನು ಜಾಕೆಟ್ ಹಾಕ್ಕೊಂಡು ಹೋಗಿರೋದನ್ನ ನಾನು ಚೇರ್ಗೆ ಹಾಕ್ಬಿಟ್ಟು ಬಂದಿದ್ದೆ. ಈ ಟ್ರಾಫಿಕ್ನ ದಾಟೋಗೋಷ್ಟರಲ್ಲಿ ನಮ್ಗೆ ಅಲ್ಲೇ 15-20 ಮಿನಿಟ್ಸ್ ಹೋಗ್ಬಿಟ್ಟಿತ್ತು. ಹೋಗಿ ನಾಷ್ಟ ಮಾಡಿಕೊಂಡು ಆ ಚಳಿಗೆ ಬಿಸಿಲು ಕಾಯಿಸೋಣ ಅಂತ ಬಂದು ಕೂತ್ಕೊಂಡ್ವಿ. ಈ ರೇಸ್ ಅಂತೂ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ ನಮ್ಮ ಫೇವ್ರೆಟ್ ಟೈಮ್ ಬಂದೇ ಬಿಟ್ಟು, ಇಟ್ಸ್ ಲಾಗೌಟ್ ಟೈಮ್. ಲಾಗೌಟ್ ಆಗಿ ಎಲ್ರಿಗೂ ಬಾಯ್ ಹೇಳಿ ಇಷ್ಟೊಂದು ಕ್ಯಾಬಲ್ಲಿ ನನ್ನ ಕ್ಯಾಬ್ನ ಹುಡ್ಕೊಂಡು ಮನೆಗೆ ಬಂದೆ. ಸೊ ಇದಾಗಿತ್ತು ನನ್ನ ಡೇ ಒನ್ ಆಫ್ ಕ್ಯೂಬಿಕಲ್ ಸ್ಟೋರೀಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಬಿಡಿ ಗೈಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.